ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸ್ಯಾಟರ್ಡೆ, ಮಕ್ಕಳಿಗೆ ಸ್ಕೂಲ್ ಇಲ್ಲ, ಸೊ ಹಾಗಾಗಿ ಲೇಟಾಗಿದ್ದೆ. ಸ್ವಲ್ಪ ದೋಸೆ ಇಟ್ಟಿತ್ತು, ದೋಸೆ ಚಟ್ನಿ ಮಾಡ್ಕೊಂಡು ತಿಂದ್ವಿ. ಅಕ್ಕಿ ರೊಟ್ಟಿ ಹಿಟ್ಟು ಖಾಲಿಯಾಗಿತ್ತು, ಸೊ ಅದಕ್ಕೆ ಹಿಟ್ಟು ಮಿಲ್ ಮಾಡಿಸ್ಕೊಂಬರೋಣ ಅಂತ ಅಕ್ಕಿ ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ರೇಷನ್ ಅಕ್ಕಿ ತೊಗೊಂಡಿದ್ವಿ, ತುಂಬ ದಿನ ಆಯಿತು, ನೋಡೇ ಇರಲಿಲ್ಲ. ಸ್ವಲ್ಪ ಹುಳ ಆಗಿಬಿಟ್ಟಿದೆ, ಕರಿ ಹುಳಗಳು. ನಮ್ಮ ಅತ್ತೆ ಇದ್ದರೆ ಅವಾಗವಾಗ ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಅವರು ಈಗ 1 ತಿಂಗಳಿಂದ ಇಲ್ಲ ನಮ್ಮ ಮನೇಲಿ, ಸೊ ಹಾಗಾಗಿ ನಾನೇ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಹಿಟ್ಟು ಮಿಲ್ ಮಾಡಿಸ್ಕೊಂಬರ್ಬೇಕು. ಮಕ್ಕಳಿಗೆ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ. ಎಮರ್ಜೆನ್ಸಿ ದೋಸೆ ಹಿಟ್ಟಿಲ್ಲ ಅಂದರೆ ಇದನ್ನು ಮಾಡಿಕೊಡ್ಬೋದು. 1-2 ಮರ ಅಕ್ಕಿ ಕ್ಲೀನ್ ಮಾಡೋಕ್ಕೂ ಬಿಡ್ತಾಯಿಲ್ಲ ನನ್ನ ಮಕ್ಕಳು. ಫುಲ್ ತರಲೆ ಮಾಡ್ತಾಯಿದ್ದಾರೆ, ಎಲ್ಲ ಕಡೆ ಚೆಲ್ಲೋದು ಬಿಸಾಕೋದು ಮಾಡ್ತಾಯಿದ್ದಾರೆ. ಹಿಟ್ಟು ಮಿಲ್ ಮಾಡಿಸ್ಕೊಂಬರೋಣ ಅಂತ ರೆಡಿ ಮಾಡಿದೆ. ಕೆಳಗೋದೆ, ಬೈಕ್ ಖಾಲಿ ಇರಲಿಲ್ಲ, ಸೊ ಹಾಗಾಗಿ ಅಲ್ಲೇ ಇಟ್ಬಿಟ್ಟು ಬಂದೆ. ಹಾಗೆ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಡೋದಿತ್ತು, ಅದನ್ನೂ ಅಲ್ಲೇ ಇಟ್ಬಿಟ್ಟು ಬಂದೆ. ಮಕ್ಕಳಿಗೆ ಊಟ ಮಾಡಿಸಿ ಮಲಗಿಸ್ದೆ. ಸ್ವಲ್ಪ ರೂಮೆಲ್ಲ ಗಲೀಜು ಮಾಡಿದ್ರು, ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಸ್ಕೂಲ್ ರಜೆ ಇದ್ಬಿಟ್ರೆ ಹಿಂಗೆ ಮಾಡ್ತಾರೆ ನೋಡಿ ಅವರು. ರೂಮ್ ಆಯಿತು, ಹಾಲ್ ಆಯಿತು, ಫುಲ್ ಗಲೀಜು ಮಾಡಿಬಿಡ್ತಾರೆ. ಟೈಸ್ ಎಲ್ಲ ಎತ್ತಿಡೋದೇ ಆಗುತ್ತೆ ನನ್ನ ಕೆಲಸ. ಸ್ವಲ್ಪ ಬಟ್ಟೆ ಮಳೆ ಬರೋಂಗಿತ್ತು, ಬಟ್ಟೆ ಎಲ್ಲ ಮಳೆ ಬರೋ ಥರ ಇತ್ತು, ಸೊ ಬಟ್ಟೆ ತೆಗ್ದಾಕಿ ಮಡ್ಚಾಕ್ತಾಯಿದ್ದೀನಿ. ಕಬರ್ಡ್ಸ್ ಅಂತೂ ಮಳೆಗಾಲ ಇರೋದ್ರಿಂದ ಒಂಥರ ಸ್ಮೆಲ್ ಬಂದಂಗೆ ಆಗಿಬಿಡುತ್ತೆ. ಸೊ ನಾನು ಬಟ್ಟೆ ಸೀರೆ ಇಟ್ಟಿರೋ ಕಬರ್ಡ್ ಜಾಸ್ತಿ ಯೂಸೇ ಮಾಡಲ್ಲ. ಡೈಲಿ ವೇರ್ ಇನ್ನೊಂದು ಕಬರ್ಡಲ್ಲಿ ಇಟ್ಟಿರ್ತೀನಿ. ಇದರಲ್ಲಿ ಬರೀ ಸೀರೆ, ಗ್ರ್ಯಾಂಡ್ ಡ್ರೆಸ್ಸಸ್ ಮಾತ್ರ ಇರೋದು. ಸೊ ಅದಕ್ಕೆ ಈ ಥರ ಓಪನ್ ಮಾಡಿ ಇಟ್ಟಿರ್ತೀನಿ. ಅವಾಗವಾಗ ಇಲ್ಲ, ಸ್ವಲ್ಪ ಬಿಸಿಲು ಕೂಡ ಹಾಕಬೇಕು, ಬಟ್ ನನಗೂ ಟೈಮ್ ಸಿಗ್ತಾಯಿಲ್ಲ. ಇಲ್ಲಿ ಓಪನ್ ಮಾಡಿ ಫ್ಯಾನ್ ಹಾಕಿರ್ತೀನಿ ಅಷ್ಟೇ. ಸೊ ಮಕ್ಕಳಿಬ್ಬರು ಮಲಗಿದ್ದಾರೆ. ಸ್ವಲ್ಪ ಪಾತ್ರೆ ಇದೆ, ತಿಕ್ಬಿಟ್ಟು ಒಂಚೂರು ಟೀ ಮಾಡ್ಕೊಂಡು ಕುಡಿತೀನಿ. ಇವಾಗ ಸಾಯಂಕಾಲ ಹೊರಗಡೆ ಹೋಗಿ ಬ್ಲೌಸ್ ಹೊಲೆ ಕೊಟ್ಬಿಟ್ಟು ಹಾಗೆ ಅಕ್ಕಿ ಮಿಲ್ ಮಾಡಿಸ್ಕೊಂಡು ಬರಬೇಕು. ಮಳೆ ಬೇರೆ ಸಿಕ್ಕಾಪಟ್ಟೆ ಬರ್ತಾಯಿದೆ. ನಾವು ಹೊರಟಾಗ ಮಳೆ ಇರಲಿಲ್ಲ, ಅಲ್ಲಿ ಹೋಗಿ ಕೂತಿದ್ವಿ, ಮಳೆ ಬರ್ತಾಯಿದೆ. ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕೊಟ್ಟೆ. ಎದುರುಗಡೆನೇ ಅಕ್ಕಿ ಮಿಲ್ ಮಾಡಿಸೋದಿತ್ತು. ನಮ್ಮ ಹೆಲ್ಪರ್ ಹುಡುಗನ ಕಳಿಸಿದ್ದೀನಿ, ನಾನು ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಹೋಗ್ತಾ ಮಕ್ಕಳಿಗೆ ಸ್ವಲ್ಪ ಪಾನಿಪುರಿ ಏನಾದ್ರು ಪಾರ್ಸಲ್ ತೊಗೊಂಡು ಹೋಗಬೇಕು. ಮಳೆ ನಿಂತಿತ್ತು. ಇವಾಗ ಪಾನಿಪುರಿ 1 ಪ್ಲೇಟ್ ತೊಗೊಂಡೆ, ಹಾಗೆ 1 ಪ್ಯಾಕ್ ತೊಗೊಂಡೆ. ಹಾಲು ಮೊಸರು ಎಲ್ಲ ತೊಗೊಂಬಂದೆ. ನಾಳೆ ಸಂಡೇ ಇನ್ನೇನೆಲ್ಲೂ ಆಚೆ ಹೋಗಲ್ಲ, ಸೊ ಮಳೆ ಬೇರೆ ಬರ್ತಾಯಿದೆ. ಸೊ ಹಾಗಾಗಿ ಮನೆಯಲ್ಲೇ ಇರ್ತೀವಿ. ಇವತ್ತು ಹಾಲು ಮೊಸರೆಲ್ಲ ತೊಗೊಂಡು ಬಂದುಬಿಟ್ಟೆ. ಇವರು ಪಾನಿಪುರಿ ರಸ ಅದೇನು ತಿನ್ನಲ್ಲ, ಬರೀ ಪೂರಿ ಮಾತ್ರ ತಿಂತಾರೆ. ಸೊ ಅದಕ್ಕೆ ನಾನು ಈ ಥರ 1 ಪ್ಯಾಕ್ ತೊಗೊಂಬಂದ್ಬಿಡ್ತೀನಿ. 60 ರೂಪಾಯಿ ಅದಕ್ಕೆ. ಆಲ್ಮೋಸ್ಟ್ ತಮ್ಗೆ ಯಾವಾಗ ಬೇಕೋ ತಿಂತಾರೆ, ಬೇಡದೇ ಇರೋವಾಗ ಕಟ್ಟಿಟ್ಟಿರ್ತೀನಿ. ಅದೆಲ್ಲ ಹಚ್ಕೊಂಡು ನಾವು, ನಮ್ಮ ಮಾವ, ನಮ್ಮ ಹಸ್ಬೆಂಡ್ ಎಲ್ಲ ತಿಂತೀವಿ ಅಷ್ಟೇ. ಇದು ಸಂಡೇ ಮಾರ್ನಿಂಗ್ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಸೊ ನಿನ್ನೆ ಬ್ಲಾಗ್ ಅಲ್ಲಿಗೆ ಎಂಡ್ ಮಾಡಿದೆ. ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ನಿನ್ನೆ ಅಕ್ಕಿ ರೊಟ್ಟಿ ಮಿಲ್ ಮಾಡ್ಸ್ಕೊಂಬಂದಿದ್ದೆ. ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ. ಮಕ್ಕಳಿಬ್ಬರು ಮಲಗಿದ್ದಾರೆ, ಸೊ ಅವರಿಗೆ ಎದ್ದ ತಕ್ಷಣ ಅವ್ರಿಗೂ ಊಟ ಮಾಡಿಸ್ಬೇಕು. ಮಧ್ಯಾಹ್ನಕ್ಕೂ ಏನು ಚಿಕನ್ ಥರ ಸಾಂಬಾರಿತ್ತು, ಬೇಳೆ ಸಾರಿತ್ತು. ಸೊ ಸಾಯಂಕಾಲ ಒಂದು ಸ್ವಲ್ಪ KFCನೋ ಇಲ್ಲ ಕಬಾಬ್ನೋ ತರಿಸ್ಕೊಂಡು ತಿಂತೀವಿ ಅಷ್ಟೇ. ಹೊರಗಡೆ ಹೋಗೋಣ ಅಂದರೆ ಮಳೆ ಬರ್ತಾಯಿದೆ. ಸೊ ಹಾಗಾಗಿ ಎಲ್ಲೂ ಹೋಗಿಲ್ಲ. ಇವತ್ತು ಸಂಡೇ ಮನೆಯಲ್ಲೇ ಇದ್ದೀವಿ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ವೀಕ್ ಹಬ್ಬ ಬೇರೆ, ಸೊ ಇವತ್ತಿಂದ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿರಬೇಕು ಮನೇನ. ಸಾಯಂಕಾಲ ಹೋಗಿ KFC ಮತ್ತು ಬರ್ಗರ್ ತೊಗೊಂಡು ಬಂದ್ವಿ. ತಿಂತಾಯಿದ್ದಾರೆ ಇಬ್ಬರು. ನಮ್ಮ ಚಿಂಟು KFC ತಿನ್ನಲ್ಲ, ಅವನಿಗೆ ಬರ್ಗರ್ ಅಂದರೆ ಇಷ್ಟ, ಬರ್ಗರ್ ತಿಂತಾನೆ. ದಿಶುಗೆ KFC ಕೊಡಿಸ್ದೆ. ಹಾಗೆ ನಮ್ಮ ಮಾವಂಗೊಂದು ನನಗೊಂದು 4 ಪೀಸ್ ತರಿಸಿದ್ವಿ.
ಅವ್ರು ತಿಂದು ಉಳಿದ್ಮೇಲೆ ತಿನ್ನಬೇಕು. ಇವಾಗ ಗ್ರಹಣ ಬೇರೆ ಇದೆ, ಬೇಗ ಊಟ ಮಾಡಬೇಕು. ಇವತ್ತು 9:30 ಸ್ಟಾರ್ಟ್ ಆಗುತ್ತಂತೆ. ಅಷ್ಟೊತ್ತಿಗೆ ಮಕ್ಕಳದೆಲ್ಲ ಊಟ ಮುಗಿಸಿ ನಂದು ಊಟ ಮುಗಿಸ್ಬಿಡ್ಬೇಕು. ಹಾಗೆ ಸ್ವಲ್ಪ ಗರಿಕೆ ತೊಗೊಂಬಂದರು ಕೆಳಗಡೆ ಹೋಗಿ ನಮ್ಮ ಮಾವ. ತೊಳೆದ್ಬಿಟ್ಟು ಎಲ್ಲ ಬಾಕ್ಸಲ್ಲೆಲ್ಲ ಹಾಕಿಡ್ತೀನಿ. ಪ್ರತಿಯೊಂದು ಬಾಕ್ಸಿಗೆ ಹಾಕಿಡಲ್ಲ, ಒಂದೊಂದು ಕಬೋರ್ಡಲ್ಲಿ ಇಟ್ಟಿರ್ತೀನಿ ನಾವು ರೇಷನ್ನು, ಅಲ್ಲಿಗೆ ಹಾಕ್ಬಿಡ್ತೀನಿ. ಬೆಳಿಗ್ಗೆ ಎದ್ದು ಇದೆಲ್ಲ ರಿಮೂವ್ ಮಾಡಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ತಲೆ ಸ್ನಾನ ಮಾಡಿ ಮನೆಯೆಲ್ಲ ಒರೆಸಿ ಪೂಜೆ ಮಾಡಬೇಕು. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ. ಥ್ಯಾಂಕ್ ಯು.